ಹಾಯ್ ಫ್ರೆಂಡ್ಸ್, ಹಾರ್ಡಿಕೆ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಿದ್ರಕರಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಹೊಲದಿಂದ ಬಿದ್ರಕರಳೆನ ತೊಗೊಂಡು ಬಂದಿದ್ದರು ಮನೇಲಿ. ಒಂದು 2-3ನ ತೊಗೊಂಡು ಬಂದಿದ್ದರು. ಇದೇ ಥರ ಮಕ್ಳಿಗೆ ಥರದ್ದೆಲ್ಲ ಆಟ ನೋಡಿ. ಇದರಲ್ಲಿ 2 ಥರ ಕರಳೆಗಳಿದೆಯಂತೆ. ಅದನ್ನು ಯಾವ್ಯಾವ ಥರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರದ್ದು ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೊಂಡಿದ್ದಾರೆ. ಇವಾಗ ಅದನ್ನು ಕಟ್ ಮಾಡಿ ಕೊಡ್ತಾರೆ ನನಗೆ. ವರ್ಷದಲ್ಲಿ ಸಿಗೋ ಅಂತಹ ಬಿದ್ರಕರಳೆನ ಮಿಸ್ ಮಾಡ್ದಂತೆ ತಿನ್ನಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಸಿಕ್ಕಾಗ ಮಾತ್ರ ಒಂದು ಸ್ವಲ್ಪನೂ ವೇಸ್ಟ್ ಮಾಡ್ದಂತೆ ನಾವು ಯೂಸ್ ಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಮನೆಯವರೆಲ್ಲ ಕುತ್ಕೊಂಡು ಊಟನ ಮಾಡ್ತೀವಿ. ನೋಡಿ, ಈ ಥರ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೊಟ್ಟಿದ್ದಾರೆ ಅಮ್ಮ. ಇದನ್ನು ಇವಾಗ ನೆನೆಸ್ಕೊಬೇಕು ನಾವು. ಬನ್ನಿ ನೆನೆಸ್ಕೊಳ್ಳೋಣ. ನೀವೆಲ್ಲ ಇದನ್ನು ಯಾವ ಥರ ಮಾಡ್ತೀರಾ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ, ಓಕೆನಾ? ಇವಾಗ ಇದನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡ್ಮೇಲೆ ನೋಡಿ ಯಾವ ಥರ ಆಗಿದೆ ಅಂತ. ನಾನು ಬೆಳಗ್ಗೆನೇ ನೆನೆ ಹಾಕ್ಕೊಂಡಿದ್ದೆ ಇದನ್ನು. ಇವಾಗ ಇದನ್ನು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಅವರೆಕಾಳನ್ನ ಕೂಗಿಸ್ಕೊಂಬಿಡೋಣ, ಇಲ್ಲಾಂತಂದರೆ ಬೇಯೋದಿಲ್ಲ ಅಂತ ಅವರೆಕಾಳನ್ನ ಕೂಗಿಸ್ಕೊಂಡೆ. ಇದೇ ಅವರೆಕಾಳು ಕೂಗಿಸ್ಕೊಂಡಿದ್ದಕ್ಕೇ ನಾನು ತೊಗರಿ ಬೇಳೆನ ತೊಳೆದು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಜೊತೆಗೆ ನಾವು ಅಲಸಂದೆ ಕಾಳು, ಹೆಸರು ಕಾಳು ಎಲ್ಲ ಕೂಡ ಹಾಕ್ಬೋದು. ಮತ್ತು ತರಕಾರಿ ಕೂಡ ಹಾಕಿ ಮಾಡ್ತಾರೆ. ನಾನು ಬರೀ ಕಾಳುಗಳನ್ನ ಹಾಕ್ಕೊಂಡು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇದೊಂದು 3 ವಿಷಲ್ನ ಹೊಡ್ಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಕಾಳೆಲ್ಲ ಯಾವ ಥರ ಬೆಂದಿದೆ ಅಂತ. ಅವರೆಕಾಳು ಮತ್ತು ಬೇಳೆ ಎರಡನ್ನೂ ಯೂಸ್ ಮಾಡಿಕೊಂಡು ನಾನು ಕರಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇದು ತುಂಬ ಹೇಳಿದ್ನಲ್ಲ ನಾನು, ಕೆಲವೊಬ್ಬರು ಎಲ್ಲ ಥರ ಕಾಳುಗಳನ್ನೂ ಹಾಕಿ ಅಡುಗೆನ ಮಾಡ್ಕೊತಾರೆ. ಅದು ಕೂಡ ರುಚಿಯಾಗಿರುತ್ತೆ. ಇದನ್ನು ಕೂಡ ತುಂಬಾ ರುಚಿಯಾಗಿರುತ್ತೆ. ನಮ್ಮ ಕಡೆ ಎಲ್ಲ ಇದೇ ಥರನೇ ಮಾಡೋದು. ಅದಕ್ಕೆ ನಾನು ಕೂಡ ಹೀಗೇ ಮಾಡ್ತಾಯಿದ್ದೀನಿ. ಇವಾಗ ನಾನು ಕಾಳನ್ನ ಬೇಯಿಸಿಟ್ಕೊಂಡ್ರಂಥ ಸಾಂಬಾರಿಗೆ ನಾನು ಕರಳೆನ ಇವಾಗ ಹಾಕ್ಕೊತಾ ಇದ್ದೀನಿ. ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ. ಮಸಾಲಾಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಕಡಲೆ, 2-3 ಟೊಮೊಟೊ, ಸಾಂಬಾರು ಪೌಡರ್, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಯಾವ ಥರ ಬಂದಿದೆ ಅಂತ ನೋಡಿ. ಇವಾಗ ಅದು ಕುದಿತಿರೋ ಟೈಮಲ್ಲೇ ನಾವು ಮಸಾಲೆನ ಆ್ಯಡ್ ಮಾಡಿಬಿಡಬೇಕು. ನಾನು ಪಾತ್ರೆಯಲ್ಲಿ ಸಾಂಬಾರನ್ನ ಮಾಡ್ತಿದ್ದೀನಿ, ಕುಕ್ಕರಲ್ಲಿ ಮಾಡ್ತಾ ಇಲ್ಲ ಕರಳೆ ಸಾಂಬಾರನ್ನ. ಸಾಂಬಾರು ಆಗೋವರೆಗೂ ಕೂಡ ನಾವು ಪ್ಲೇಟ್ನ ಮುಚ್ಚಬಾರ್ದಂತೆ ನಾನು ಮುಚ್ಚಿಲ್ಲ. ಸಾಂಬಾರೆಲ್ಲ ಕೊನೆ ಆಗ್ತಾ ಅಂತ ಬಂದ ಟೈಮಲ್ಲಿ ನಾವು ಉಪ್ಪನ್ನ ಹಾಕ್ಕೊಳ್ಬೇಕು. ತುಂಬಾ ರುಚಿಯಾಗಿ ಬರುತ್ತೆ ಮಾತ್ರ ಸಾಂಬಾರು ಮಾತ್ರ. ನನಗಂತೂ ತುಂಬಾ ಇಷ್ಟ. ಸಾಂಬಾರು ತಿಂತಾಯಿದ್ರೆ ಕ್ರಂಚಿ ಬರ್ತಾ ಇರುತ್ತೆ ಅದರಲ್ಲಿ. ಅದಕ್ಕೋಸ್ಕರ ತುಂಬಾ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ. ಮಾಡಿರೋರು ಇನ್ಯಾವ ಥರ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಒಂಚೂರು ಸಾಸಿವೆ ಆ್ಯಂಡ್ ಕರ್ಬೇವಿನ ಸೊಪ್ಪಿದ್ರೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು. ಜೊತೆಗೆ ಮುದ್ದೆ ಕಾಂಬಿನೇಷನ್ ಸೂಪರ್ಬಾಗಿತ್ತು ಅಂತ ಹೇಳ್ಬೋದು. ತುಂಬ ರುಚಿಕರವಾದ, ಆರೋಗ್ಯಕರವಾದ ಊಟ ಅಂತಲೇ ಹೇಳ್ಬೋದು. ನಾನಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದೆ. ನೀವು ಕೂಡ ಎಂಜಾಯ್ ಮಾಡ್ಕೊಂಡು ತಿಂತೀರಾ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ.